ಒಗ್ಗರಣೆ ಡಬ್ಬಿ ಮಾಧವರೇ, ಮಗನ ಮದುವೆ ದಿನಾನೇ ನಾನು ಮದುವೆ ಆಗಿ ಮಗನ ಮದುವೆನೇ ಮುರಿದು ಬೀಳೋ ಹಾಗೆ ಮಾಡಿದೆ ಅಂತ ಹೇಳಿದ್ರೆ ಅವ್ರಿಗೆಲ್ಲ. ನಿಮಗೆ ಆ ಹೆಂಗಸನ್ ಮದುವೆ ಆಗಬೇಕು ಅಂತಿದ್ದಿದ್ದೆ ನನ್ನ ಮದುವೆ ಆದ್ಮೇಲೆ ಆಗ್ಬೋದಿತ್ತು. ಅವತ್ತೇ ಯಾಕಾದ್ರಿ? ಈಗಲೂ ನಾವೆಲ್ಲರೂ ಒಂದಾಗಿ ಈ ಸಮಸ್ಯೆನ ಎದುರಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ತುಳಸಿಯವರು ಎಲ್ಲಾನು ಒಟ್ಟಿಗೆ ಎದುರಿಸೋಣ ಅಂತ ಹೇಳಿದ್ದು ಮನಸ್ಸಿಗೇನೋ ಸಮಾಧಾನ ಆಗ್ತಿದೆ. ಆದರೆ ಅಭಿ ಕುಡಿತಿರೋದು ನೋಡಿದ್ರೆ ಸಂಕಟ ಆಗುತ್ತೆ. ಅವನ ಸಮಸ್ಯೆಗೆ ಆದಷ್ಟು ಬೇಗ ಏನಾದರೂ ಪರಿಹಾರ ಕಂಡುಕೊಳ್ಳೇಬೇಕು. ಅಭಿ ವಿಷಯಕ್ಕೆ ನೊಂದ್ಕೊಂಡಿದ್ದಾರೆ ಅನ್ಸುತ್ತೆ. ಅಭಿ ವಿಷಯಕ್ಕೆ ಏನಾದರೂ ಮಾಡಲೇಬೇಕು. ನೀವೀಗ ನನ್ನ ಮಗನ ಬಗ್ಗೆ ಯೋಚಿಸ್ತಾ ಇದ್ರಲ್ಲ, ಥ್ಯಾಂಕ್ಸ್ ತುಳಸಿಯವರೇ. ಇದೆಂಥ ಮಾತು ಮಾಧವ್ ಅವರೇ? ನನಗೆ ಸಮರ್ಥ ಬೇರೆ ಅಲ್ಲ, ಅಭಿ ಬೇರೆ ಅಲ್ಲ. ಎಲ್ಲರೂ ನನ್ನ ಮಕ್ಕಳೇ ಅಂದ್ಕೊಂಡಿದ್ದೀನಿ. ಅವರಲ್ಲಿ ಯಾರೊಬ್ರಿಗೆ ಏನೇ ಆದರೂ ಅದನ್ನು ಸರಿಪಡಿಸೋದು ನನ್ನ ಕರ್ತವ್ಯನೂ ಅಲ್ವಾ? ನಿಮ್ಮಂಥವರು ಅಪರೂಪ ಬಿಡಿ ತುಳಸಿಯವರೇ. ಹಾಗೇನಿಲ್ಲ, ಆ ವಿಷಯ ಬಿಡಿ. ಅಭಿ ವಿಷಯದಲ್ಲಿ ಎಲ್ಲ ಸರಿ ಹೋಗೋ ಹಾಗೆ ಮಾಡೋದು ಹೇಗೆ? ನನಗೂ ಗೊತ್ತಿಲ್ಲ. ಜನಾರ್ದನ್ಗಂತೂ ಮೊದಲಿಂದಲೂ ನನ್ನ ಬಗ್ಗೆ ಕೋಪ ಇತ್ತು. ಈಗ ಇಷ್ಟಾದ ಮೇಲೆ ಅವನು ಯಾವ ಕಾರಣಕ್ಕೂ ನನ್ನ ಮಾತು ಕೇಳೋದಿಲ್ಲ. ದೀಪಿಕಾ ಜೊತೆ ಅಭಿ ಮದುವೆ ಮಾಡಿಸದೇ ಇದ್ದರೆ ಆ ಪಾಪ ಪ್ರಜ್ಞೆ ನನ್ನ ಜೀವನ ಪೂರ್ತಿ ಕಾಡುತ್ತೆ ತುಳಸಿಯವರೇ. ಹಾಗನ್ಕೋಬೇಡಿ, ಎಲ್ಲ ದಾರಿನೂ ಮುಚ್ಚೋಗಿರಲ್ಲ. ಏನಾದರೂ ಒಂದಾಗ್ಬೋದು, ಯೋಚನೆ ಮಾಡೋಣ. ಹಾಂ, ಒಂದು ಕೆಲಸ ಮಾಡೋಣವಾ? ವನಜ ಇದ್ದಾರಲ್ಲ, ಅದೇ ಜನಾರ್ದನ್ ಅವ್ರ ಹೆಂಡತಿ, ಅವ್ರ ಹತ್ರ ಮಾತಾಡೋಣವಾ? ಅವ್ರ ಕಡೆಯಿಂದ ಏನಾದರೂ ಸಹಾಯ ಆದರೂ ಆಗ್ಬೋದು. ಎಸ್, ಹಾಗೆ ಮಾಡ್ಬೋದು. ನನಗಿದು ಹೊಡಿಲೇ ಇಲ್ವಲ್ಲ. ಏನೇ ಹೇಳಿ ತುಳಸಿಯವರೇ, ನೀವು ಬೆಳಿಗ್ಗೆಯಿಂದ ಸಿಕ್ಸರ್ ಮೇಲೆ ಸಿಕ್ಸರ್ ಬಾರಿಸ್ತಾನೆ ಇದ್ದೀರಾ. ಸೋಗ್ಲಾಡಿ ಕಾಫಿ. ಬಂದೆ ತಾತ.
ಕಾಫಿ ತಗೋ. ಬಸ್ಸು ತಿಂಡಿ ರೆಡಿ. ಉಪ್ಪಿಟ್ಟ ಇದ್ರ ಜೊತೆ ದ್ರಾಕ್ಷಿ ಗೋಡಂಬಿ ಒಳ್ಳೆ ಕೇಸರಿ ಹಾಕಿ ಕೇಸರಿ ಬಾತ್ ಮಾಡಿದಿದ್ರೆ ಚೆನ್ನಾಗಿರೋದು. ನಿನಗೆ ತಿನ್ಬೇಕು ಅನಿಸ್ತದೆ ಸಂಧ್ಯಾ? ಹ್ಞೂ ಅಣ್ಣ, ಇತ್ತೀಚೆಗೆ ಏನೇನೋ ತಿನ್ಬೇಕು ಅನ್ಸುತ್ತೆ. ಹಾಗನ್ಸ್ದಾಗ ಹೇಳು, ಮಾಡ್ಸೋಣ. ಹೌದು ಸಂಧ್ಯಾ, ನೀನು ಮೊದಲೇ ಹೇಳಿದಿದ್ರೆ ನಾನು ಕೇಸರಿ ಬಾತ್ ಮಾಡಿರ್ತಿದ್ದೆ. ನಿಂಗೆ ಆ ಥರ ಎಲ್ಲ ಏನಾದರೂ ಬೈಕೆ ಆದರೆ ಹೇಳು, ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಸಿರಿ. ಸಂಧ್ಯಾ, ಇವತ್ತು ಚೆಕಪ್ಗೆ ಹೋಗ್ಬೇಕಲ್ವಾ? ಬೇಗ ತಿಂಡಿ ತಿನ್ನು, ಹೋಗಿ ಬರೋಣ. ಪರವಾಗಿಲ್ಲ ಸಿರಿ, ನಾನು ಅಮ್ಮನ ಜೊತೆ ಹೋಗಿ ಬರ್ತೀನಿ. ನಿನಗ್ಯಾಕೆ ಸುಮ್ಮನೆ ತೊಂದರೆ? ಸಂಧ್ಯಾ, ಅವ್ರ ಜೊತೆ ಯಾಕೆ? ಸರಿ ಬರ್ತೀನಿ ಅಂತ ಹೇಳಿದಾಳಲ್ವಾ, ಬೇರೆ ಯಾರ ಜೊತೆ ಹೋಗೋದು ಬೇಕಾಗಿಲ್ಲ ನೀನು. ಅಮ್ಮ ಹೆಂಗೆ ಬೇರೆಯವಳಾಗ್ತಾಳೆ? ನಂಗೆ ಅಮ್ಮನ ಜೊತೆ ಹೋದ್ರೇ ಕಂಫರ್ಟಬಲ್. ಹೇಳಿದ್ನಲ್ಲ, ಬೇಡ ಅಂದರೆ ಬೇಡ ಅಷ್ಟೇ. ಬಾಸು, ನೀನೇ ಕರ್ಕೊಂಡೋಗು. ಹೋಗ್ಲಿ ಬಿಡು ಸಮರ್ಥ, ಅವಳು ತುಳಸಿ ಜೊತೆನೆ ಹೋಗ್ಲಿ ಬಿಡು. ತಾತ, ಸುಮ್ಮನಿರೋ ಸಮರ್ಥ, ನಾನು ಹೇಳ್ದಾಗ ಮಾಡಲಿ. ನೀನು ತುಳಸಿ ಜೊತೆಲೇ ಹೋಗ್ಬಾ. ಸರಿ ತಾತ, ನಾನು ಈಗಲೇ ಅಮ್ಮಂಗೆ ಫೋನ್ ಮಾಡ್ತೀನಿ. ಅರೆ ಸಂಧ್ಯಾ, ಇಷ್ಟು ಬೆಳಗ್ಗೆ ಫೋನ್ ಮಾಡ್ತಾ ಇದ್ದಾಳೆ. ಬಸ್ರಿ ಬೇರೆ. ಹಲೋ ಪುಟಿ, ಹೇಗಿದೆಯಾ? ಚೆನ್ನಾಗಿದ್ದೀನಿ ಅಮ್ಮ. ಇಷ್ಟು ಬೆಳಗ್ಗೆ ಫೋನ್ ಮಾಡಿದೆಯಲ್ಲ, ಒಂದ್ಸಲ ಆತಂಕ ಆಗೋಯ್ತು. ಯಾಕಮ್ಮ, ನಾನು ಫೋನ್ ಮಾಡಬಾರ್ದಿತ್ತಾ? ಅಯ್ಯೋ, ನೀನು ಯಾವಾಗ ಬೇಕಾದರೂ ಫೋನ್ ಮಾಡು ಪುಟಿ. ಈ ಸಮಯದಲ್ಲಿ ನಿನ್ನ ಮನಸ್ಸಿಗೆ ಯಾವ್ದು ಖುಷಿ ಕೊಡುತ್ತೋ ಅದನ್ನೇ ಮಾಡಬೇಕು. ಹೌದಲ್ವಾ? ಅದೇ ವಿಷಯಕ್ಕೆ ನಾನು ನನಗೆ ಫೋನ್ ಮಾಡಿದ್ದು. ಇವತ್ತು ನನ್ನ ಚೆಕಪ್ ಇದೆ, ಡಾಕ್ಟ್ರ್ ಹತ್ರ ಹೋಗಬೇಕು. ನೀನು ನನ್ನ ಜೊತೆಗೆ ಬಂದರೆ ನನ್ನ ಮನಸ್ಸಿಗೆ ಖುಷಿ ಆಗುತ್ತೆ. ನಾನಾ ಪುಟಿ? ಹ್ಞೂ ಅಮ್ಮ, ನೀನೇನು ಒಬ್ಬಳೇ ಹೊರಡೋದು ಬೇಡ, ನಾನೇ ನಿಮ್ಮ ಮನೆಗೆ ಬರ್ತೀನಿ. ಅಲ್ಲಿಂದ ಇಬ್ಬರು ಒಟ್ಟಿಗೆ ಹೊರಡೋಣ. ಅಲ್ಲ ಪುಟಿ, ನೀನಿಲ್ಲಿ? ಯಾಕಮ್ಮ, ನನ್ನ ಜೊತೆಗೆ ಬರೋಕ್ಕೆ ಇಷ್ಟ ಇಲ್ವಾ? ಅಯ್ಯೋ ಹಾಗೇನಿಲ್ಲ, ಈ ಸಮಯದಲ್ಲಿ ನಾನೇ ನಿನ್ನ ಜೊತೆ ಇರಬೇಕಾಗಿತ್ತು. ಆದರೆ ಏನು ಮಾಡೋದು? ಹೋಗಲಿ ಬಿಡು, ನಾನೇ ಮಾಧವ್ ಅವ್ರನ್ನ ಒಂದು ಮಾತು ಕೇಳಿ ನಿನಗೆ ಹೇಳ್ತೀನಿ, ಸರಿನಾ? ಸರಿ ಅಮ್ಮ. ತಾತ, ಸೌಂಡ್ ಮಾಡಿದೆ ಕುಡಿಯೋಕ್ಕಾಗಲ್ವಾ? ಈಗ ನಿನಗೇನು ನಷ್ಟ? ನನ್ನ ಕಾಫಿ, ನನ್ನ ಬಾಯಿ, ನಾನು ಕುಡಿಯೋದು. ನಾ ಕುಡಿಯೋದೇ ಹೀಗೆ. ಮನೇಲೂ ಹೀಗೆ ಮಾಡ್ತೀರಾ, ಆಚೆ ಕಡೆನೂ ಹೀಗೆ ಮಾಡ್ತೀರಾ? ಈ ಥರ ಸೌಂಡ್ ಮಾಡ್ಕೊಂಡು ಕುಡಿದ್ರೆ ನೋಡೋದು ನಗ್ತಾರಷ್ಟೇ. ಅಯ್ಯೋ, ನಗಲಿ ಬಿಡು. ಅಷ್ಟು ಹೊತ್ತಾದರೂ ಅವ್ರು ನಗೋದಕ್ಕೆ ನಾನೇ ಕಾರಣ ಆದ್ನಲ್ಲಂತ ನಾನು ಖುಷಿ ಪಡ್ತೀನಿ. ನಿಮಗೆ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಕರೆಕ್ಟಾಗಿ ಹೇಳಿದೆ ನೋಡು. ಈಗ ಕಾಫಿ ಟೀ ಕುಡಿಯೋವಾಗ ಸದ್ದು ಮಾಡದೆ ಕುಡಿಯೋದು, ಊಟ ಮಾಡೋವಾಗ ಕೈಯೆಲ್ಲ ಮೆತ್ತಿಸ್ಕೊಳ್ದೆ ಬರೀ ಬೆರಳುಗಳು ತುದಿನಲ್ಲೇ ಹೀಗೆ ಊಟ ಮಾಡೋದು, ಇದಕ್ಕೆಲ್ಲ ಏನಂತೀರಿ ನೀವು? ಇದಪ್ಪ ಅದು ಟೇಬಲ್ ಮ್ಯಾನರ್ಸ್ ಅಲ್ಲ? ಈ ಟೇಬಲ್ ಮ್ಯಾನರ್ಸ್ ನೆಗೆದು ಬಿತ್ತು ನಿನ್ನ ಟೇಬಲ್ ಮ್ಯಾನರ್ಸು ಅಲ್ಲ ಕಣೋ. ನಾವು ಊಟ ಮಾಡೋದು ನಮ್ಮ ತೃಪ್ತಿಗೋಸ್ಕರನೋ, ನಾವು ಟೀ ಕಾಫಿ ಕುಡಿಯೋದು ನಮ್ಮ ಖುಷಿಗೋಸ್ಕರ
ಅಲ್ವಾ? ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಭಾಗವತಿಗೆ ಮುಗಿದಿದ್ರೆ ಖುಷಿ ಏತಕ್ಕೆ ಅಂತ ಕೇಳಬಹುದಾ ಸ್ತ್ರೀ ವೇಷಧಾರಿ? ಅಮ್ಮಂಗೆ ಫೋನ್ ಮಾಡಿದ್ದೆ. ಓ, ಏನಂದ್ಲು? ಬರ್ತೀನಿ ಅನ್ಲ? ಮಾಧವ್ ಸರ್ನ ಕೇಳಿ ಹೇಳ್ತೀನಿ ಅಂದ್ಲು. ಬೇಕಿತ್ತ ನಿಂಗೆ? ಹೇಳ್ದೆ ತಾನೆ ಸಿರಿ ಜೊತೆ ಹೋಗು ಅಂತ. ಅವ್ರೀಗ ಬರೀ ನಿಮ್ಮಮ್ಮ ಅಲ್ಲ, ಬೇರೆಯವ್ರ ಹೆಂಡತಿ ಅನ್ನೋದು ಮರಿಬೇಡ. ಅಯ್ಯ, ಅದಕ್ಕೆ ಕೋಪ ಮಾಡ್ಕೊಳ್ತೀಯ? ಮಾಧವ್ ಸರ್ನ ಕೇಳಿ ಹೇಳ್ತೀನಿ ಅಂತ ಹೇಳಿದಾಳೆ. ಮಾಧವ್ ಸರು ಓಕೆ ಅಂತ ಹೇಳೇ ಹೇಳ್ತಾರೆ. ಈಗ ಸಿರಿ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ನಿನ್ನನ್ನು ಕೇಳ್ತಾಳೆ ತಾನೆ. ಸಿರಿ ಯಾಕೆ, ನಾನು ಅಷ್ಟೇ. ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಪ್ರಸಾದ್ ಹತ್ರ. ತಾತ ಏನಾಯ್ತು? ನೀರು ತರ್ತೀನಿ. ಇದು ನೀರಿಗೆ ಕಮ್ಮಿ ಆಗೋ ಕೆಮ್ಮಲ್ಲ. ಮುಂದುವರ್ಸಿ ನೀವು. ಅದು ಇಷ್ಟು ದಿನ ಎಲ್ಲದಕ್ಕೂ ನನ್ನನ್ನು ಕೇಳ್ತಾ ಇದ್ರು, ಈಗ ಮನುಷ್ಯ ಹೇಳ್ಬೇಕಂತೆ. ಸಂಧ್ಯಾ, ಒಳ್ಳೆ ಮಾತಲ್ಲಿ ಸಿರಿ ಜೊತೆ ನೀನು ಹೋಗ್ಬಾ. ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ. ಸಮರ್, ಏನು ನಿನ್ನ ಮಾತಿನ ಅರ್ಥ? ಅಮ್ಮ ಇಷ್ಟು ದಿನ ನಿನ್ನ ಕೇಳ್ತಿದ್ರು, ಈಗ ಮಾಧವ್ ಸರ್ನ ಕೇಳ್ತಾ ಇದ್ದಾರೆ ಅಂತ ಬೇಜಾರಾಗ್ತಿದ್ಯಾ? ಅಲ್ಲ, ನನಗೊಂದು ಅನುಮಾನ. ನಿನ್ನ ಮನಸ್ಸಲ್ಲಿರೋದು ಅಮ್ಮನ ಪ್ರೀತಿ ಕಳ್ಕೊತಾ ಇದ್ದೀನಿ ಅನ್ನೋ ಆತಂಕನ, ಅಥವಾ ಅಮ್ಮನ ಮೇಲೆ ಅಧಿಕಾರ ಚಲಾಯಿಸೋ ಹಕ್ಕನ್ನ ಕಳ್ಕೊತಾ ಇದ್ದೀನಿ ಅನ್ನೋ ಬೇಜಾರ? ಸಂಧ್ಯಾನ ಕ್ಲಿನಿಕ್ ಕರ್ಕೊಂಡು ಹೋಗಬೇಕು ಅಂದರೆ ಏನು ಅನ್ಕೋತಾರೋ ಏನೋ. ಹೇಗೆ ಕೇಳಲಿ? ತುಳಸಿಯವರೇ, ಏನಾಯಿತು? ಏನಾದರೂ ಸಮಸ್ಯೆನಾ? ಅದು ಮಾಧವ್ ಅವರೇ, ಸಂಕೋಚ ಪಟ್ಕೋಬೇಡಿ, ಹೇಳಿ. ಅದು ನನ್ನ ಮಗಳು ಸಂಧ್ಯಾನ ಕ್ಲಿನಿಕ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಕ್ಲಿನಿಕ್ಕಾ? ಯಾಕೆ, ಏನಾಯಿತು? ಆತಂಕ ಪಡೋವಂಥದ್ದೇನಿಲ್ಲ. ಅವಳೀಗ ಗರ್ಭಿಣಿ. ಓ ಹೌದಾ? ತುಂಬ ಸಂತೋಷ. ನನ್ನ ಕಡೆಯಿಂದ ಅಭಿನಂದನೆ ಹೇಳಿಬಿಡಿ ಅವಳಿಗೆ. ಆಯಿತು ಮಾಧವ್ ಅವರೇ, ಆದರೆ ಅವಳೀಗ ಮನೆ ಹತ್ರ ಬರ್ತೀನಿ ಎಂದಿದ್ದಾಳೆ. ಈ ಸಮಯದಲ್ಲಿ ನಾನು ಅವಳ ಜೊತೆ ಹೋಗದೆ ಇರೋದಕ್ಕಾಗೋದಿಲ್ಲ. ಖಂಡಿತ ಹೌದು, ನೀವು ಅವಳ ಜೊತೆ ಇರಲೇಬೇಕು. ಅದಕ್ಕೆ ನಾನು ಹೋಗ್ಲಾ ಅಂತ ನಿಮ್ಮನ್ನೊಂದು ಸಲ ಕೇಳೋಣ ಅಂತ. ಅಯ್ಯೋ, ಅದರಲ್ಲಿ ಕೇಳೋದೇನಿದೆ? ನಿಮಗೆ ಹೋಗಬೇಕು ಅನಿಸಿದ್ರೆ ಹೋಗಿ ಬನ್ನಿ. ಇಲ್ಲಿ ಅಂತಲ್ಲ, ನಿಮಗೆ ಎಲ್ಲಿಗೆ ಹೋಗ್ಬೇಕು ಅನಿಸಿದ್ರೂ ಅದನ್ನು ನನ್ನ ಹತ್ರ ಕೇಳಿ ಪರ್ಮಿಷನ್ ತಗೊಂಡು ಹೋಗಬೇಕು ಅಂತೇನಿಲ್ಲ. ನಿಮ್ಮ ಎಲ್ಲ ನಿರ್ಧಾರನೂ ನಾನು ಗೌರವಿಸ್ತೀನಿ. ನಿಮಗೆ ಹೇಗೆ ಇಷ್ಟನೋ ಹಾಗಿರಿ. ಅದು ಹೇಗಾಗತ್ತೆ? ನಾನು ನಿಮ್ಮನ್ನು ಕೇಳದೆ ಹೋಗೋದು ಹೇಗೆ ಸರಿ ಹೋಗುತ್ತೆ? ಅದು ಅಲ್ಲದೆ ನನಗೆ ಈ ರೀತಿ ಕೇಳದೆ ಮದುವೆ ಆಗಿದ್ದೀವಿ ಅಂದ ಮಾತ್ರಕ್ಕೆ ಯಾವುದೇ ನಿರ್ಧಾರ ಆದರೂ ಗಂಡನೇ ತಗೋಬೇಕು ಅನ್ನೋದು ತಪ್ಪು. ನಿಮ್ಮದೇ ಆದ ಸ್ವಂತ ನಿರ್ಧಾರ ತಗೊಳ್ಳೋ ಎಲ್ಲ ಅಧಿಕಾರ ನಿಮಗಿದೆ. ಇದು ಹೀಗೆ ಹೊರಗಡೆ ಹೋಗೋ ಸಣ್ಣ ವಿಷಯನಾದರೂ ಇರ್ಬೋದು, ಅಥವಾ ಇನ್ಯಾವುದಾದ್ರೂ ದೊಡ್ಡ ವಿಷಯ ಇರ್ಬೋದು. ನೀವೀಗ ಆರಾಮಾಗಿ ಸಂಧ್ಯಾನ ಕರ್ಕೊಂಡು ಹೋಗಿ ಬನ್ನಿ. ಹಾಗೆ ತುಳಸಿಯವರೇ, ಡ್ರೈವರ್ಗೆ ಹೇಳ್ತೀನಿ, ಕಾರಲ್ಲಿ ಹೋಗಿ ಬನ್ನಿ. ಬೇಡ, ದಯವಿಟ್ಟು ಕಾರು ಅಂತೆಲ್ಲ ಹೇಳಿಬಿಡಿ. ನನಗೆ ಆಟೋದಲ್ಲಿ ಹೋಗೋದೇ ಅನುಕೂಲ. ಸರಿ, ನಿಮ್ಮಿಷ್ಟ. ಹೇಳು ಸಮರ್ಥ್, ನಿನ್ನ ಮನಸ್ಸನ್ನು ನೀನೇ ಪ್ರಶ್ನೆ ಮಾಡ್ಕೊ. ಅಮ್ಮನ ಮೇಲಿನ ಪ್ರೀತಿಗಿಂತ ಅವ್ರ ಮೇಲೆ ಅಧಿಕಾರ ಚಲಾಯಿಸೋಕೆ ಆಗ್ತಿಲ್ವಲ್ಲ ಅನ್ನೋದೇ ನಿನಗೆ ಬೇಜಾರಲ್ವಾ? ಸಮರ್ಥ್, ಒಂದು ಮಾತು ಹೇಳ್ತೀನಿ ಕೇಳು. ಅಮ್ಮ, ಹೇಳಮ್ಮ. ಮಾಧವ್ ಸರ್ ಹತ್ರ ಕೇಳಿದ್ಯಾ? ಹ್ಞೂ ಸಂಧ್ಯಾ, ನಾನು ನಿನ್ನ ಜೊತೆ ಬರ್ತೀನಿ.
ಗೊತ್ತಿತ್ತು ನನಗೆ. ಇರು, ಒಂದು ಅರ್ಧ ಗಂಟೆ ಟೈಮ್ ಕೊಡು, ನಾನು ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಅಲ್ಲಿಂದ ಇಬ್ರು ಒಟ್ಟಿಗೆ ಹೋಗೋಣ. ಅಲ್ಲ ಪುಟ್ಟಿ, ಅದು ನನ್ನ ಮನೆ ಹತ್ರ ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿಗೆ ಬರ್ತೀನಿ. ಅಲ್ಲಿಂದ ಇಬ್ಬರು ಒಟ್ಟಿಗೆ ಹೋಗೋಣ. ಬಸ್ ಸ್ಟಾಪಾ? ನಿನಗೆ ಯಾಕೆ ತೊಂದರೆ ಅಮ್ಮ? ನಾನೇ ಬರ್ತೀನಿ ಬಿಡು. ನನಗೆ ತೊಂದರೆ ಏನೂ ಇಲ್ಲ ಪುಟ್ಟಿ, ನಾನೇ ಬರ್ತೀನಿ. ಸರಿ. ಏನಾಯ್ತು ಸಂಧ್ಯಾ? ನಾನು ಅಮ್ಮನ ಮನೆಗೆ ಹೋಗಿ ಆಮೇಲೆ ಅವ್ರ ಜೊತೆ ಹಾಸ್ಪಿಟಲ್ಗೆ ಹೋಗೋಣ ಅಂತಿದ್ದೆ. ಆದರೆ ಅಮ್ಮ ಬಸ್ ಸ್ಟಾಪ್ ಹತ್ರ ಬಾ, ಅಲ್ಲಿಂದನೇ ಹೋಗೋಣ ಅಂತಿದ್ದಾಳೆ. ನಿನಗೆ ಸ್ವಲ್ಪನಾದ್ರೂ ಮರ್ಯಾದೆ ಇಲ್ವಾ? ಇಷ್ಟಾದ್ರೂ ಅವ್ರ ಜೊತೆ ಹೋಗ್ಬೇಕು ಅಂತಿದ್ಯಲ್ಲ. ನೀನ್ ಏನಾದ್ರೂ ಮಾಡ್ಕೋ, ಆದ್ರೆ ಒಂದು ಮಾತು, ನೀನ್ ಅಪ್ಪಿ ತಪ್ಪಿ ಅವ್ರ ಮನೆಗೆ ಹೋಗೋ ಆಗಿಲ್ಲ. ಹೌದು, ಇಷ್ಟಕ್ಕೂ ಅಮ್ಮನ ಜೊತೆನಲ್ಲೇ ಹೋಗಬೇಕು ಅಂತ ಯಾಕೆ ಹಠ ಹಿಡಿತಿದ್ದೀಯಾ? ಅಯ್ಯೋ, ಈ ಟೈಮಲ್ಲಿ ನನ್ನ ಫೀಲಿಂಗ್ಸ್ ಅಮ್ಮಂಗಲ್ದೆ ಇನ್ಯಾರಿಗೆ ಅರ್ಥ ಆಗುತ್ತೆ? ನನ್ನನ್ನು ಅಮ್ಮನಿಂದ ದೂರ ಮಾಡಕ್ ನೀವೆಲ್ಲ ನೋಡ್ತಿದ್ದೀರಾ ಅಲ್ವಾ? ತಾತ ಬಿಡಿ, ಏನಾದ್ರೂ ಮಾಡ್ಕೊಳ್ಳಿ. ₹200 ಇದೆಯಾ? ನನ್ನ ಹತ್ರ ಚೇಂಜ್ ಇಲ್ಲ. ಏನಮ್ಮ ನೀನು ನಿಧಾನಕ್ಕೆ ಬಸ್ ಸ್ಟಾಪ್ಗೆ ಹೋಗ್ತಿದ್ಯಾ? ನಾನೇನಾದ್ರೂ ಬಸ್ ಸ್ಟಾಪಿಗೆ ಮೊದಲೇ ರೀಚ್ ಆಗಿದ್ದಿದ್ರೆ ಸುಮ್ಮನೆ ನಾನು ಒಬ್ಳೆ ಕಾಯ್ಬೇಕಿತ್ತು. ಹೇಗಿದೆಯಾ ಪುಟ್ಟಿ? ಪರವಾಗಿಲ್ಲ ಅಮ್ಮ, ಸ್ವಲ್ಪ ಸುಸ್ತು ಅನ್ಸುತ್ತೆ. ಯಾರಾದರೂ ಯಾವಾಗಲೂ ಜೊತೆಗಿರ್ಬೇಕು ಅನ್ಸುತ್ತೆ. ತಿಂಡಿ ತಿಂದ್ಯಾ? ತಿಂದೆ. ನೀನ್ಯಾಕೆ ನಡ್ಕೊಂಡ್ ಬರ್ತಿದ್ಯಾ? ಕಾರಲ್ಲಿ? ನಮ್ಮನೆ ಇಲ್ಲೇ ಹತ್ರ ಅಲ್ವಾ ಪುಟ್ಟಿ, ಅದಕ್ಕೆ ನಡ್ಕೊಂಬಂದೆ. ಓ, ಅಷ್ಟ ಹತ್ರನಾ? ನಾನು ಅವತ್ತು ಬಂದಿದ್ನಲ್ಲ, ಆದರೆ ರೂಟ್ ಸರಿಯಾಗಿ ನೆನಪಿಲ್ಲ. ಸರಿ, ಹೊರಡೋಣ. ಯಾವ ಕಡೆ ಇದೆ ನಿನ್ನ ಡಾಕ್ಟರ್ ಕ್ಲಿನಿಕ್ಕು? ಈ ಕಡೆ. ಈರಮ್ಮ, ಯಾಕೋ ಸ್ವಲ್ಪ ತಲೆ ಸುತ್ತಾ ಇದೆ. ಯಾಕೆ ಪುಟ್ಟಿ, ಏನಾಯ್ತು? ಏನೋ ತುಂಬ ಸುಸ್ತು ಅನ್ಸ್ತಿದೆ ಅಮ್ಮ. ನೀರು ಕೊಡ್ತೀಯಾ? ಬಾಬಾ, ಇಲ್ಲೇ ಕೂತ್ಕೊಂಡು ಸ್ವಲ್ಪ. ಸಮರ್, ಹೇಳು ಬಸ್ಸು. ನಾನು ಆಗಲೇ ಅಮ್ಮನ ವಿಷಯದಲ್ಲಿ ಹಾಗೆ ಮಾತಾಡಿದ್ದು ನಿಂಗೆ ಬೇಜಾರಾಯ್ತಾ? ನನ್ನ ಇಂಟೆನ್ಷನ್ ನಿನಗೆ ಹರ್ಟ್ ಮಾಡೋದಲ್ಲ ಸಮರ್, ಆದರೂ ನಾನು ಹೇಳಿದ್ದು ಸತ್ಯ ಅಲ್ವಾ? ಸರಿ, ನಿಂಗೆ ಆ ವಿಷಯ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಬಿಡು. ನಿನ್ನ ಒಂದು ವಿಷಯ ಕೇಳಬೇಕು. ಕೇಳು. ಸಂದೀಪ್ ಕೊಟ್ಟಲ್ಲ ದುಡ್ಡು, ಅದು ಯಾರ ಹತ್ರ ಇಸ್ಕೊಂಡೆ? ಪುಟ್ಟಿ, ಇನ್ಮೇಲೆ ಹೀಗೆಲ್ಲ ಎಲ್ಲೂ ಒಬ್ಬಳೇ ಓಡಾಡಬೇಡ. ಎಲ್ಲಾದರೂ ಹೋಗಬೇಕು ಅಂದರೆ ಪಾಪುಗೋ ಇಲ್ಲ ಸಿರಿಗೋ ಹೇಳು, ಇಲ್ಲಾಂದರೆ ನನಗೆ ಹೇಳು, ನಾನೇ ಬರ್ತೀನಿ. ಸರಿ ಅಮ್ಮ. ಬರುವಾಗ ಡಾಕ್ಟ್ರಿಗೆ ಫೋನ್ ಮಾಡಿದ್ದೆ, ಅಪಾಯಿಂಟ್ಮೆಂಟು ಮಧ್ಯಾಹ್ನದ ಮೇಲೆ ಅಂದರು. ಇಷ್ಟು ಬೇಗ ಅಲ್ಲಿಗೆ ಹೋಗಿ ಏನು ಮಾಡೋದು? ನನಗೆ ಸುಸ್ತು ಬೇರೆ ಆಗ್ತಿದೆ. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಈಗ ಮಾವನವ್ರ ಮನೆಗೆ ಹೋಗೋಣ.
ಮಧ್ಯಾಹ್ನದ ಮೇಲೆ ಅಲ್ಲಿಂದ ಒಟ್ಟಿಗೆ ಡಾಕ್ಟ್ರ್ ಹತ್ರ ಹೋಗ್ಬೋದು. ಏನಮ್ಮ ನೀನು, ನನಗೆ ಸುಸ್ತಾಗ್ತಿದೆ ಅಂತಿದ್ದೀನಿ. ಇನ್ನು ನಮ್ಮ ಮನೆಗೆ ಹೋಗೋ ತನಕ ಅಷ್ಟೇ ನನ್ನ ಕತೆ. ಮತ್ತೇನು ಮಾಡೋಣ ಪುಟಿ, ಈಗಲೇ ಡಾಕ್ಟ್ರ್ ಹತ್ರ ಹೋಗೋಣ ಅಂತೀಯ? ಅಲ್ಲಮ್ಮ, ಇಷ್ಟು ಹತ್ರದಲ್ಲಿ ನಿಮ್ಮ ಮನೆ ಅಂದಮೇಲೆ ಬೇರೆ ಎಲ್ಲೋ ಯಾಕೆ ಹೋಗಬೇಕು? ಈ ಥರ ಬಿಸಿಲು ಬೇರೆ. ನೀನೇ ಬಾ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ಬೇಕಲ್ವಾ ಅಮ್ಮ? ಸಂಧ್ಯಾ ಏನು ಹೇಳ್ತಾ ಇದೆಯಾ? ಆ ಮನೆಗ? ಅದೇ ನಮ್ಮ ಆ ಮನೆ ಅನ್ಕೊಂಡು, ಅದು ನಿನ್ನ ಮನೆ. ನಡಿ ಹೋಗೋಣ. ಬೇಡ ಸಂಧ್ಯಾ, ನನ್ನ ಮಾತು ಕೇಳು. ನಾನು ಜೊತೆಲಿದ್ದೀನಲ್ವಾ, ಏನೂ ಆಗಲ್ಲ. ಡಾಕ್ಟ್ರ್ ಹತ್ರ ಹೋಗೋಣ, ಇಲ್ಲಾಂದರೆ ಮಾವನವ್ರ ಮನೆಗೆ ಹೋಗೋಣ. ನೀನೆಂತ ಅಮ್ಮನಮ್ಮ? ಗರ್ಭಿಣಿ ಮಗಳು ರಣ ಬಿಸಿಲಲ್ಲಿ ತಲೆ ಸುತ್ತಿದೆ ಅಂತಿದ್ದಾಳೆ. ಮನೆ ಕರ್ಕೊಂಡು ಹೋಗದೆ ಇರೋಷ್ಟು ಕೆಟ್ಟೋಳು ಆಗ್ಬೇಡಮ್ಮ. ಯಾವ ತಾಯಿನಾದರೂ ಹೀಗೆ ಮಾಡ್ತಾಳ ಹೇಳು? ಸರಿ, ಹೋಗೋಣ ನಡಿ. ಹೇಗೋ ನೆಟ್ಕೊಂಡು ಹೋಗೋದು ಅಂದ್ಯಲ್ಲ, ಬಾ. ಬೇಡ ಇರು, ಸುಸ್ತು ಅಂತಿದ್ಯಾ, ಆಟೋದಲ್ಲಿ ಹೋಗೋಣ.